ದೇವಿ ಮಹಾತ್ಮೆ ಪೂರ್ವಪೀಠಿಕೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಭಗವನ್ ವೇದವ್ಯಾಸ ಮಹರ್ಷಿಗಳು ವೇದಗಳ ಉಪಬೃಂಹಣಕ್ಕಾಗಿ 18 ಮಹಾಪುರಾಣಗಳನ್ನು ಮಹಾಭಾರತವೆಂಬ ಇತಿಹಾಸವನ್ನು ಬರೆದು ಉಪಕಾರ ಮಾಡಿರುತ್ತಾರೆ. ವೇದಗಳಲ್ಲಿಯೂ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥ ವಿಚಾರಗಳು ಉಪದೇಶಿಸಲ್ಪಟ್ಟಿವೆಯಾದರೂ ವಿಶೇಷವಾಗಿ ಕರ್ಮ ರಹಸ್ಯಗಳನ್ನು, ದೇವತೆಗಳನ್ನು, ಆಯಾ ದೇವತೆಗಳನ್ನು ಕುರಿತು ಐಹಿಕಾಮುಷ್ಮಿಕ ಫಲಪ್ರಾಪ್ತಿಗಾಗಿ ಮಾಡಬೇಕಾದ ಯಜ್ಞ ಯಾಗಾದಿಗಳನ್ನು, ಅವುಗಳ ಅಂಗೋಪಾಂಗಗಳನ್ನು, ದೇವತಾ ಸ್ತುತಿಗಳನ್ನು ಹೆಚ್ಚಾಗಿ ವಿವರಿಸಿರುತ್ತದೆ. ವೇದಗಳಲ್ಲಿರುವ ವೈದಿಕ ಭಾಷೆಯು ಸ್ವರವರ್ಣೋಪದೋಚ್ಚಾರಣಾದಿಗಳು ಅಸಾಧಾರಣವಾಗಿದ್ದು ಜನಸಾಮಾನ್ಯರು ಅವುಗಳನ್ನು ಉಪಯೋಗಿಸಲು ಸಾಧ್ಯವಾಗುವಂತಿಲ್ಲ. ಆದ್ದರಿಂದ ಸುಲಭವಾದ ಲೌಕಿಕ ಸಂಸ್ಕೃತ ಭಾಷೆಯಲ್ಲಿ ಕತೆ ಉಪಾಖ್ಯಾನಗಳಿಂದ ಕೂಡಿದ ಧರ್ಮಾದಿ ಪುರುಷಾರ್ಥ ವಿಚಾರಗಳನ್ನು ಪುರಾಣಗಳಲ್ಲಿ ಸರ್ವರ ಅನುಕೂಲಕ್ಕಾಗಿ ವಿವರಿಸಿ ಬರೆದಿರುತ್ತದೆ. ಇಂತಹ ಪುರಾಣಗಳಲ್ಲಿ 18 ಮಹಾಪುರಾಣಗಳು ಒಟ್ಟು 4 ಲಕ್ಷ ಸಂಖ್ಯೆಯ ಗ್ರಂಥಗಳಿಂದ ಕೂಡಿದ್ದು ಈಗಲೂ ಭಾರತ ದೇಶದ ಜ್ಞಾನ ಸಂಸ್ಕೃತಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ. 18 ಮಹಾಪುರಾಣಗಳಲ್ಲಿ ಮ ಕಾರದಿಂದ ಪ್ರಾರಂಭವಾಗುವ ಹೆಸರುಳ್ಳ 2 ಪುರಾಣಗಳಲ್ಲಿ 9 ಸಹಸ್ರ ಗ್ರಂಥ ಸಂಖ್ಯೆಯ ಮಾರ್ಕಂಡೇಯ ಪುರಾಣವು ಮೊದಲನೆಯದಾಗಿದೆ. ಇದರಲ್ಲಿಯೇ ದುರ್ಗಾ ಸಪ್ತಶತಿ ಎಂಬ ದೇವಿ ಮಹಾತ್ಮ್ಯ ಭಾಗವು ಅಂತರ್ಗತವಾಗಿದೆ. ಆದ್ದರಿಂದ ಮಾರ್ಕಂಡೇಯ ಪುರಾಣವನ್ನು ಸ್ವಲ್ಪ ಮಟ್ಟಿಗೆ ಈಗ ಪರಿಚಯ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಮಾರ್ಕಂಡೇಯ ಪುರಾಣದಲ್ಲಿ ಒಳ ವಿಭಾಗಗಳು ಕಂಡುಬರುವುದಿಲ್ಲ. ಇದರಲ್ಲಿ ಒಟ್ಟು 134 ಅಧ್ಯಾಯಗಳಿವೆ. 78ನೇ ಅಧ್ಯಾಯದಿಂದ 91ನೇ ಅಧ್ಯಾಯದವರೆಗಿನ 13 ಅಧ್ಯಾಯಗಳು ದುರ್ಗಾ ಸಪ್ತಶತಿ ಎಂದು ಪ್ರಸಿದ್ಧವಾಗಿದೆ. ಈ ಭಾಗದಲ್ಲಿ ಹೆಸರಿಗೆ ತಕ್ಕಂತೆ 700 ಶ್ಲೋಕಗಳಿವೆ. ಭಗವದ್ಗೀತೆಯಲ್ಲಿಯೂ 700 ಪದ್ಯಗಳಿವೆಯಾದ್ದರಿಂದ ವೈಷ್ಣವರು ಭಗವದ್ಗೀತೆಗೆ ಕೊಟ್ಟಿರುವ ಸ್ಥಾನವನ್ನೇ ಶಾಕ್ತರು ದುರ್ಗಾ ಸಪ್ತಶತಿಗೆ ಕೊಟ್ಟಿರುತ್ತಾರೆ. ಹಾಗೆಯೇ ಇಲ್ಲಿಯೂ 11ನೇ ಅಧ್ಯಾಯವು ದೇವಿಯ ಸ್ತೋತ್ರ ರೂಪವಾಗಿದ್ದು ಗೀತೆಯ 11ನೇ ಅಧ್ಯಾಯವನ್ನೇ ಹೋಲುತ್ತಿದೆ. ಗೀತೆಯು ಭಗವಂತನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟಂತೆಯೇ ಇದು ಮಾರ್ಕಂಡೇಯ ಮಹರ್ಷಿಗಳಿಂದ ಕ್ರೌಷ್ಟುಕಿ ಎಂಬ ಋಷಿಗೆ ಉಪದೇಶಿಸಲ್ಪಟ್ಟಿದೆ. ಆದ್ದರಿಂದಲೇ ಈ ಮಹಾತ್ಮ್ಯ ಗ್ರಂಥದಲ್ಲಿ ಮಾರ್ಕಂಡೇಯ ಉವಾಚ ಅಥವಾ ಋಷಿರುವಾಚ ಎಂಬ ವಾಕ್ಯವು ನಡುವೆ ಬರುತ್ತದೆ. ಹೀಗೆ ಮಾರ್ಕಂಡೇಯ ಮಹರ್ಷಿಗಳು ಉಪದೇಶಿಸಿದ್ದನ್ನೇ 4 ಪಕ್ಷಿಗಳು ವ್ಯಾಸ ಶಿಷ್ಯನಾದ ಜೈಮಿನಿಗೆ ಉಪದೇಶಿಸಿದವೆಂದು ಪುರಾಣವು ಪ್ರಾರಂಭದ ಅಧ್ಯಾಯಗಳಲ್ಲಿ ತಿಳಿಸಿದೆ. ಆ ಕಥೆಯನ್ನು ಈಗ ಕೇಳೋಣ. ಒಮ್ಮೆ ವ್ಯಾಸ ಶಿಷ್ಯನಾದ ಜೈಮಿನಿಯು ತನಗೆ ಮಹಾಭಾರತ ಇತಿಹಾಸದಲ್ಲಿ ಕಂಡುಬಂದ ಕೆಲವು ಸಂಶಯಗಳನ್ನು ಪರಿಹರಿಸಿಕೊಳ್ಳಲು ಮಾರ್ಕಂಡೇಯ ಋಷಿಗಳಲ್ಲಿಗೆ ಬಂದನು. ಮುನಿಗಳನ್ನು ಕಂಡು ನಮಸ್ಕರಿಸಿ ತನ್ನ ಪ್ರಶ್ನೆಗಳನ್ನು ಮುಂದಿಡಲಾಗಿ ಅವರು, ಈಗ ಕರ್ಮಾನುಷ್ಠಾನ ಕಾಲವಾಗಿದೆ. ನನಗೆ ಉತ್ತರವನ್ನು ಹೇಳಲು ಬಿಡುವು ಇಲ್ಲ. ಆದರೆ ಯಾರು ಉತ್ತರವನ್ನು ಹೇಳಬಲ್ಲರೋ ಅಂಥವರನ್ನು ತಿಳಿಸುತ್ತೇನೆ. ನೀನು ವಿಂಧ್ಯಾರಣ್ಯ ಮಧ್ಯದಲ್ಲಿರುವ ದ್ರೋಣಪುತ್ರರಾದ ಪಿಂಗಾಕ್ಷ, ವಿಬೋಧ, ಸುಪುತ್ರ, ಸುಮುಖ ಎಂಬ ಹೆಸರಿನ 4 ಪಕ್ಷಿಗಳನ್ನು ಕೇಳು. ಅವರು ನಿನ್ನ ಸಂಶಯಗಳನ್ನೆಲ್ಲ ಪರಿಹರಿಸುವರು ಎಂದರು. ಆಗ ಜೈಮಿನಿಯು ಕುತೂಹಲಾವಿಷ್ಟನಾಗಿ, ಪೂಜ್ಯರೇ, ಆಗಬಹುದು. ಅವರುಗಳು ಯಾರು? ಅವರಿಗೆ ಶಾಪವೇಕೆ ಬಂತು? ಎಲ್ಲ ವಿವರಗಳನ್ನು ತಿಳಿಸಬೇಕೆಂದು ಬೇಡಿಕೊಂಡನು. ಆಗ ಮಾರ್ಕಂಡೇಯರು ಹೀಗೆಂದರು. ಒಮ್ಮೆ ದೇವೇಂದ್ರನು ಕೆಲವು ಅಪ್ಸರೆಯರೊಡಗೂಡಿ ನಂದನವನದಲ್ಲಿ ವಿಹರಿಸುತ್ತಿದ್ದಾಗ ನಾರದರು ಅಲ್ಲಿಗೆ ಬಂದರು. ಆಗ ದೇವೇಂದ್ರನು ಅವರಿಗೆ ಆಸನವನ್ನು ಕೊಟ್ಟು ಗೌರವಿಸಿ ಅಪ್ಸರೆಯರು ನೃತ್ಯ ಮಾಡುವಂತೆ ಅಪ್ಪಣೆ ಮಾಡಬೇಕು ಎಂದು ನಾರದರಲ್ಲಿ ಕೇಳಿಕೊಂಡನು. ಅವರಾದರೂ ನೃತ್ಯವನ್ನು ಎಲ್ಲರೂ ಮಾಡಿಯಾರು, ಆದರೆ ಯಾರು ಶ್ರೇಷ್ಠರೋ ಅವರು ಮಾತ್ರ ಮಾಡಲಿ ಎಂದರು. ಆಗ ಪ್ರತಿಯೊಬ್ಬ ಅಪ್ಸರೆಯರು ಇಂದ್ರನ ಬಳಿ ಸಾರಿ ತಾನು ಶ್ರೇಷ್ಠಳೆಂದು ಹೇಳಿಕೊಳ್ಳಲಾರಂಭಿಸಿದರು. ಈ ಸಮಸ್ಯೆಯನ್ನು ಪರಿಹರಿಸಲು ನಾರದರು, ಯಾವ ಅಪ್ಸರೆಯು ದೂರ್ವಾಸರ ತಪೋಭಂಗವನ್ನು ಮಾಡಬಲ್ಲಳೋ ಅವಳೇ ಶ್ರೇಷ್ಠಳು ಎಂದು ಘೋಷಿಸಿದರು. ಆಗ ಯಾರೂ ಈ ಕೆಲಸಕ್ಕೆ ಮುಂದಾಗಲಿಲ್ಲ. ವಪು ಎಂಬುವಳು ಮಾತ್ರ ಈ ಕೆಲಸವನ್ನು ಸಾಧಿಸುವುದಾಗಿ ಪಣತೊಟ್ಟು ದೂರ್ವಾಸರಲ್ಲಿದ್ದಲ್ಲಿಗೆ ಬಂದು ತನ್ನ ಶೃಂಗಾರ ಚೇಷ್ಟೆಗಳನ್ನಾರಂಭಿಸಿದಳು. ದೂರ್ವಾಸರು ಕುಪಿತರಾಗಿ ಆಕೆಗೆ ಹಕ್ಕಿಯ ಜನ್ಮ ಉಂಟಾಗುವಂತೆಯೂ ಆ ಜನ್ಮದಲ್ಲಿ 4 ಮಕ್ಕಳಾದ ನಂತರ ಬಿಡುಗಡೆಯಾಗಿ ಮತ್ತೆ ಸ್ವರ್ಗವನ್ನು ಸೇರುವಂತೆಯೂ ಶಪಿಸಿಬಿಟ್ಟರು.
ಸಂಹರಿಸಿಬಿಟ್ಟರು. ಅದೇ ಸಮಯದಲ್ಲಿ ಅರಿಷ್ಟನೇಮಿ ಎಂಬ ಪಕ್ಷಿಶ್ರೇಷ್ಠನ ವಂಶದಲ್ಲಿ ಜನಿಸಿದ ಪ್ರಲೋಲುಪ ಎಂಬುವನಿಗೆ ಕಂಕ, ಕಂಧರ ಎಂಬ ಇಬ್ಬರು ಮಕ್ಕಳಿದ್ದರು. ಒಮ್ಮೆ ಕಂಕನು ಕೈಲಾಸದ ತಪ್ಪಲಿನಲ್ಲಿ ಮೇನಕೆಯ ಮಗಳಾದ ಒಬ್ಬ ಹೆಂಗಸಿನೊಡನೆ ವಿಹರಿಸುತ್ತಿದ್ದ ವಿದ್ಯುದ್ರೂಪನೆಂಬ ಕುಬೇರನ ಸೇವಕನೊಬ್ಬನನ್ನು ಕಂಡನು. ಅವನು ತಾನು ಸ್ತ್ರೀಯೊಡನೆ ವಿಹಾರ ಮಾಡುವ ಜಾಗಕ್ಕೆ ನೀನೇಕೆ ಬಂದೆ ಎಂದು ಕಂಕನನ್ನು ಆಕ್ಷೇಪಿಸಿದನು. ಬೆಟ್ಟದ ಪ್ರದೇಶವು ಎಲ್ಲರಿಗೂ ಸೇರಿದ್ದು, ಏಕೆ ಬರಬಾರದು ಎಂದು ಕಂಕನು ಪ್ರತ್ಯುತ್ತರವನ್ನು ಕೊಡಲಾಗಿ ಕೋಪಗೊಂಡ ವಿದ್ಯುದ್ರೂಪನು ಕಂಕನನ್ನು ಸಂಹರಿಸಿಬಿಟ್ಟನು. ಆಗ ಕಂದರನು ಈ ವಿಷಯವನ್ನು ತಿಳಿದು ತನ್ನ ಅಣ್ಣನನ್ನು ಕೊಂದ ಯಕ್ಷನ ಮೇಲೆ ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿದ್ದು ಸಮಯವನ್ನು ಕಾಯ್ದು ವಿದ್ಯುದ್ರೂಪನೊಡನೆ ಯುದ್ಧ ಮಾಡಿ ಅವನನ್ನು ಕೊಂದುಬಿಟ್ಟನು. ಆಗ ವಿದ್ಯುದ್ರೂಪನೊಡನೆ ಇದ್ದ ಅಪ್ಸರ ಸ್ತ್ರೀಯು ಕಂದರನಿಗೆ ಶರಣಾಗತಳಾಗಿ ತಾನೇ ಹೆಂಡತಿಯಾಗುವುದಾಗಿ ಕೇಳಿಕೊಂಡಳು. ಕಂದರನು ಒಪ್ಪಿ ಆಕೆಯನ್ನು ಕರೆದೊಯ್ದನು. ಅವಳಾದರೋ ಹಕ್ಕಿಯ ರೂಪವನ್ನೇ ಧರಿಸಿ ಕಂದರನೊಡನೆ ವಿಹರಿಸುತ್ತಿದ್ದಳು. ಆಕೆಯಲ್ಲಿಯೇ ತಾಕ್ಷಿ ಎಂಬ ಹೆಣ್ಣು ಮಗುವನ್ನು ಕಂದರನ್ನು ಪಡೆದನು. ಅವಳೇ ಹಿಂದೆ ದೂರ್ವಾಸ ಶಾಪಗ್ರಸ್ತಳಾಗಿದ್ದ ವಪುವೆಂಬ ಅಪ್ಸರೆಯಾಗಿದ್ದಳು. ಕಾಲಕ್ರಮದಲ್ಲಿ ತಾಕ್ಷಿಯು ಮಂದಪಾಲನೆಂಬ ಪಕ್ಷಿಯ 4 ಜನ ಮಕ್ಕಳಲ್ಲಿ ಕಡೆಯವನಾದ ದ್ರೋಣನೆಂಬುವನ್ನು ಮದುವೆಯಾದಳು. ಅವನಿಂದ ಗರ್ಭವನ್ನು ಧರಿಸಿದ್ದ ಆಕೆಯು ಆಗ್ಗೆ ಕುರುಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಕೌರವ ಪಾಂಡವರ ಯುದ್ಧವನ್ನು ನೋಡಲು ಹೋಗಿ ಭಗದತ್ತನ ರಥದ ಮೇಲ್ಭಾಗದಲ್ಲಿ ಸೇರಿಕೊಂಡಳು. ಭಗದತ್ತನಿಗೂ ಅರ್ಜುನನಿಗೂ ನಡೆದ ಮಹಾಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಸೀಳಲ್ಪಟ್ಟ ರಥದಲ್ಲಿ ಅಡಗಿದ್ದ ತಾಕ್ಷಿಯು ಗರ್ಭವು ಸೀಳಿ ಹೋಗಿ ಆಕೆಯು ಮೃತಪಟ್ಟಳು. ಆ ಸಮಯಕ್ಕೆ ಅವಳ ಹೊಟ್ಟೆಯಿಂದ 4 ಮೊಟ್ಟೆಗಳು ಕೆಳಗೆ ಉದುರಿದವು. ನೆಲವು ಕೆಸರಾಗಿದ್ದುದರಿಂದಲೂ ಮುಂದಿನ ಘಟನೆಗಳ ದೃಷ್ಟಿಯಿಂದಲೂ ಅವು ಒಡೆಯಲಿಲ್ಲ. ಅದೇ ಸಮಯಕ್ಕೆ ಭಗದತ್ತನ ಆನೆಯ ಕೊರಳಿಗೆ ಕಟ್ಟಿದ್ದ ದೊಡ್ಡ ಗಂಟೆಯು ಆ ಮೊಟ್ಟೆಗಳ ಮೇಲೆ ಸರಿಯಾಗಿ ಕುಸಿದು ಬಿದ್ದು ಕೆಸರಿನಲ್ಲಿ ಹೂತುಕೊಂಡಿತು. ಗಂಟೆಯ ಒಳಗಡೆ ಸೇರಿಕೊಂಡ ಮೊಟ್ಟೆಗಳಿಗೆ ಯುದ್ಧರಂಗದಲ್ಲಿ ಮತ್ತೇನೂ ಅಪಾಯವೂ ಒದಗಲಿಲ್ಲ. ಯುದ್ಧವೆಲ್ಲವೂ ಪೂರೈಸಿದ ಅನಂತರ ಅಲ್ಲಿಯೇ ರಣರಂಗದಲ್ಲಿ ಶರಪಂಜರದಲ್ಲಿ ಮಲಗಿದ್ದ ಭೀಷ್ಮರು ಧರ್ಮರಾಯನಿಗೆ ಉಪದೇಶ ಮಾಡುತ್ತಿದ್ದ ಧರ್ಮ ವ್ಯಾಖ್ಯಾನವನ್ನು ಕೇಳುವುದಕ್ಕಾಗಿ ಶಮೀಕನೆಂಬ ಋಷಿಯು ತನ್ನ ಶಿಷ್ಯನೊಡನೆ ಅಲ್ಲಿಗೆ ಬರುತ್ತಿದ್ದನು. ಹಾದಿಯಲ್ಲಿ ಬಿದ್ದಿದ್ದ ಗಂಟೆಯೊಳಗಿನಿಂದ ಹಕ್ಕಿಗಳ ಚಿಲಿಪಿಲಿ ಶಬ್ದವು ಬಂದುದನ್ನು ನೋಡಿ ಆತನು ಗಂಟೆಯನ್ನು ಮೇಲೆತ್ತಿದನು. ಅಲ್ಲಿದ್ದ 4 ಪುಟ್ಟ ಪಕ್ಷಿಗಳನ್ನು ನೋಡಿ ಋಷಿಗೆ ಆಶ್ಚರ್ಯವಾಗಿ ಬಿಟ್ಟಿತು. ಹಣೆಯ ಬರಹವು ಗಟ್ಟಿಯಾಗಿದ್ದಲ್ಲಿ ಎಂತಹ ಸಂದರ್ಭದಲ್ಲಿಯೂ ಪ್ರಾಣಿಯು ಸಾಯುವುದಿಲ್ಲವೆಂಬ ನಿಜವನ್ನು ಕಂಡುಕೊಂಡ ಆ ಋಷಿಯು ಮೆಲ್ಲನೆ ಅವುಗಳನ್ನು ತನ್ನ ಆಶ್ರಮಕ್ಕೆ ಸಾಗಿಸಿ ಅಲ್ಲಿ ಬೆಕ್ಕು, ಗಿಡಗ ಮುಂತಾದವುಗಳಿಂದ ತೊಂದರೆಯಾಗದಂತೆ ನೋಡಿಕೊಂಡು ಆಹಾರಾದಿಗಳನ್ನು ಕೊಟ್ಟು ಬೆಳೆಸಿದನು. ಆ ಹಕ್ಕಿಗಳು ದೊಡ್ಡದಾಗಿ ರೆಕ್ಕೆಗಳು ಹುಟ್ಟಿದ ಅನಂತರ ಆಕಾಶದಲ್ಲೆಲ್ಲ ಸುತ್ತಾಡಿ ಜಗತ್ತನ್ನು ಪರಿಚಯ ಮಾಡಿಕೊಂಡು ಮತ್ತೆ ಋಷಿಯ ಬಳಿಗೆ ಬಂದವು. ಆ ವೇಳೆಗೆ ಅಲ್ಲಿಯ ಸನ್ನಿವೇಶದ ನಿಮಿತ್ತ ಅವುಗಳಿಗೆ ಜ್ಞಾನೋದಯವಾಯಿತು. ಅವು ಒಟ್ಟಾಗಿ ಕೂಡಿ ಶಮೀಕ ಋಷಿಯನ್ನು ನಮಸ್ಕರಿಸಿ ಗಂಟೆಯ ಒಳಗಿನಿಂದ ಮೇಲೆತ್ತಿ ಬದುಕಿಸಿ ಸಾಕಿ ಬೆಳೆಸಿದ್ದಕ್ಕಾಗಿ ಋಷಿಗೆ ತಮ್ಮ ಕೃತಜ್ಞತೆಯನ್ನರ್ಪಿಸಿದವು. ಆಗ ಋಷಿಯು ಹಕ್ಕಿಗಳನ್ನು ಕುರಿತು, ನೀವು ಯಾರು? ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದಿರಿ? ಈ ಹಕ್ಕಿಯ ಜನ್ಮವು ನಿಮಗೇಕೆ ಬಂತು ಎಂದು ಕೇಳಲಾಗಿ ಅವು ತಮ್ಮ ಕಥೆಯನ್ನು ಹೀಗೆ ಹೇಳಿಕೊಂಡವು. ಪೂಜ್ಯನೇ, ವಿಪುಲಸ್ವಾನ್ ಎಂಬ ಹೆಸರಿನ ಋಷಿಯೊಬ್ಬನಿದ್ದನು. ಅವನಿಗೆ ಸುಕೃಶ, ತುಂಬುರು ಎಂಬ 2 ಮಕ್ಕಳಿದ್ದರು. ಸುಕೃಶನ ಮಕ್ಕಳೇ ನಾವು 4. ನಮ್ಮ ಪಿತಾಮಹನು ಮಹಾತಪಸ್ವಿಯು. ಅವನ ಶುಶ್ರೂಷೆ ಹಾಗೂ ಸೇವೆಗಳಲ್ಲಿಯೇ ನಿರತರಾದ ನಾವು ಹಿರಿಯರಲ್ಲಿ ಬಹಳ ಭಕ್ತಿಯುಳ್ಳವರಾಗಿದ್ದೇವೆ. ಒಮ್ಮೆ ದೇವೇಂದ್ರನು ನಮ್ಮ ಅಜ್ಜನ ತಪಸ್ಸು ಔದಾರ್ಯಾದಿಗಳನ್ನು ಪರೀಕ್ಷಿಸಲು ಪಕ್ಷಿ ರೂಪವನ್ನು ಧರಿಸಿ ಬಂದು, ಋಷಿಶ್ರೇಷ್ಠನೇ, ನಾನು ತುಂಬ ಹಸಿದಿದ್ದೇನೆ, ಏನಾದರೂ ಆಹಾರವನ್ನು ಕರುಣಿಸು ಎಂದು ಬೇಡಿದನು. ಆಗಲಿ ಎಂದು ಮಾತು ಕೊಟ್ಟ ನಮ್ಮಜ್ಜನು, ನಿನಗೆ ಏನು ಆಹಾರವೂ ಬೇಕು ಎನ್ನಲಾಗಿ ಮನುಷ್ಯರ ಮಾಂಸವೂ ಬೇಕು ಎಂದು ಪಕ್ಷಿ ರೂಪದ ಇಂದ್ರನು ಕೇಳಿದನು. ಆಗ ಋಷಿಯು, ಹೀಗೆ ಋಷ್ಯಾಶ್ರಮದಲ್ಲಿ ಕೇಳುವುದು ಸರಿಯಲ್ಲ. ಆದರೂ ನಾನು ಮಾತು ಕೊಟ್ಟು ಬಿಟ್ಟಿರುವೆನಾದ್ದರಿಂದ ನಿನಗೆ ಆಹಾರವನ್ನು ಒದಗಿಸುವೆನು ಎಂದು ಹೇಳಿ ನಮ್ಮಲ್ಲಿ ಒಬ್ಬೊಬ್ಬರನ್ನು ಕರೆದು ಪಕ್ಷಿಗೆ ಆಹಾರವಾಗುವಂತೆ ಕೇಳಿದನು. ನಾವು ಯಾರೂ ಶರೀರ ತ್ಯಾಗ ಮಾಡಲು ಒಪ್ಪಲಿಲ್ಲ. ಕಡೆಗೆ ಋಷಿಗೆ ಕೋಪ ಉಂಟಾಗಿ, ನೀವುಗಳೆಲ್ಲರೂ ತಿರ್ಯಕ್-ಜನ್ಮಗಳನ್ನು ಪಡೆಯಿರಿ ಎಂದು ಶಪಿಸಿಬಿಟ್ಟನು. ಅನಂತರ ಪಕ್ಷಿಯನ್ನು ಕುರಿತು, ನನ್ನನ್ನೇ ಆಹಾರವಾಗಿ ಸ್ವೀಕರಿಸಿಬಿಡು ಎಂದನು. ಆಗ ಪಕ್ಷಿಯು, ಬದುಕಿರುವವರನ್ನೂ ನಾನು ಮುಟ್ಟುವುದಿಲ್ಲ. ಯೋಗಾಭ್ಯಾಸದಿಂದ ನೀನು ದೇಹತ್ಯಾಗ ಮಾಡಿಬಿಡು, ಅನಂತರ ಸ್ವೀಕರಿಸುವೆನು ಎಂದಿತು. ಅದರಂತೆಯೇ ಋಷಿಯು ದೇಹತ್ಯಾಗಕ್ಕೆ ಸಿದ್ಧನಾದನು. ಆಗ ದೇವೇಂದ್ರನು ಪ್ರತ್ಯಕ್ಷನಾಗಿ ಋಷಿಗೆ ವರಪ್ರದಾನ ಮಾಡಿ ಹೊರಟು ಹೋದನು. ಅನಂತರ ನಾವುಗಳು ಋಷಿಯನ್ನು ಕುರಿತು, ದೇಹವು ಪ್ರತಿಯೊಬ್ಬನಿಗೂ ಪ್ರಿಯವಾದ್ದರಿಂದ ಅದನ್ನು ಬಿಡಲು ಇಷ್ಟವಾಗಲಿಲ್ಲವೆಂದು
ತಮ್ಮ ತಪ್ಪನ್ನು ಮನ್ನಿಸಿ ಶಾಪವನ್ನು ಹಿಂತೆಗೆದುಕೊಳ್ಳಬೇಕೆಂದು ಕೇಳಿಕೊಂಡೆವು. ಆದರೆ ಆತನು ತನ್ನ ಮಾತು ಎಂದೂ ಸುಳ್ಳಾಗುವುದಿಲ್ಲವೆಂದು ಮೊಮ್ಮಕ್ಕಳ ವಿಷಯದಲ್ಲಿಯೂ ಕೋಪವುಂಟಾಗಿ ಶಾಪವು ಹೊರಬರಬೇಕಾದರೆ ಇದು ದೈವ ಪ್ರೇರಣೆಯೇ ಸರಿ ಎಂದು ತಿಳಿಸಿ, ನೀವುಗಳು ತಿರ್ಯಕ್ ಜನ್ಮಗಳನ್ನು ಪಡೆದರೂ ಜಾತಿಸ್ಮರರಾಗಿ ಹುಟ್ಟಿ ಜ್ಞಾನದಿಂದ ಪರಮಸಿದ್ಧಿಯನ್ನು ಹೊಂದುವಿರಿ, ಚಿಂತಿಸಬೇಡಿರಿ ಎಂದು ಅನುಗ್ರಹಿಸಿದನು. ಹೀಗೆ ನಾವು ಬ್ರಾಹ್ಮಣ ಶ್ರೇಷ್ಠರಾಗಿದ್ದು ಈಗ ಹಕ್ಕಿಗಳಾಗಿದ್ದೇವೆ ಎಂದು ತಿಳಿಸಿದವು. ಆಗ ಶಮೀಕ ಋಷಿಯು ಆಶ್ಚರ್ಯಗೊಂಡು ಅವುಗಳನ್ನು ಹರಸಿದನು. ಅನಂತರ ಋಷಿಯ ಅಪ್ಪಣೆಯನ್ನು ಪಡೆದು ಆ 4 ಪಕ್ಷಿಗಳು ವಿಂಧ್ಯಾರಣ್ಯದಲ್ಲಿ ನೆಲೆಸಿದವು. ಹೀಗೆ ದ್ರೋಣನೆಂಬ ಹಕ್ಕಿಯ ಪುತ್ರರಾದ 4 ಜ್ಞಾನ ಸಂಪನ್ನರು ಈಗಲೂ ವಿಂಧ್ಯಾಟವಿಯಲ್ಲಿದ್ದಾರೆ. ಅವರನ್ನು ಬಳಿಸಾರಿ ನಿನ್ನ ಸಂದೇಹಗಳನ್ನು ಪರಿಹರಿಸಿಕೋ ಎಂದು ಮಾರ್ಕಂಡೇಯರು ಜೈಮಿನಿಗೆ ತಿಳಿಸಿದರು. ಅನಂತರ ಜೈಮಿನಿಗಳು ಈ ಪಕ್ಷಿಗಳನ್ನು ಹುಡುಕಿಕೊಂಡು ವಿಂಧ್ಯಾರಣ್ಯಕ್ಕೆ ಹೋಗಲಾಗಿ ಅವು ಒಟ್ಟಾಗಿ ಸೇರಿ ವೇದಾಧ್ಯಯನ ಮಾಡುತ್ತಿದ್ದವು. ಸ್ವಚ್ಛವಾದ ಉಚ್ಚಾರಗಳಿಂದ ಮನುಷ್ಯವಾಕ್ಕಿನಲ್ಲಿ ವೇದ ಪಠನ ಮಾಡುತ್ತಿದ್ದ ಅವುಗಳ ಬಳಿಗೆ ಹೋಗಿ, ಪೂಜ್ಯರೇ, ನಿಮಗೆ ಸ್ವಾಗತ ಎಂದು ವಂದಿಸಿದನು. ವ್ಯಾಸ ಶಿಷ್ಯನಾದ ಜೈಮಿನಿಯನ್ನು ಕಂಡು ಅವು ಬಹಳ ಸಂತೋಷಪಟ್ಟು ಸತ್ಕರಿಸಿ, ನಮ್ಮ ಜನ್ಮವು ಸಾರ್ಥಕವಾಯಿತು, ತಾವು ಬಂದ ಉದ್ದೇಶವೇನು ಎನ್ನಲು ಜೈಮಿನಿಯು ತಾನು ಬಂದ ಸಮಾಚಾರವನ್ನೆಲ್ಲ ತಿಳಿಸಿದನು. ಆಗ ಪಕ್ಷಿಗಳು ಬಹಳ ಸಂತೋಷ, ನಮಗೆ ವಿಷಯಗಳು ತಿಳಿದಿದ್ದು ಕೇಳುವವರು ಇರುವಲ್ಲಿ ಸಂದೇಹವಿಲ್ಲದೆ ಹೇಳುವೆವು ಎಂದು ಆಶ್ವಾಸನೆಯನ್ನು ನೀಡಿ ಪುರಾಣ ಕಥೆಯನ್ನಾರಂಭಿಸಿ ಜೈಮಿನಿಗಳಿಗೆ ಹೇಳಿದವು. ಇವು ಮಾರ್ಕಂಡೇಯ ಪುರಾಣದ ಪೀಠಿಕೆಯಾಗಿದೆ. ಪುರಾಣಗಳಲ್ಲಿ ಅನುಸರಿಸಿರುವ ವಿಷಯ ಪ್ರತಿಪಾದನೆಯಂತೆಯೇ ಇಲ್ಲಿಯೂ ಸೃಷ್ಟ್ಯಾದಿ ವಿಚಾರ, ಮನ್ವಂತರಗಳ ವಿಚಾರ, ವಂಶಾನುಚರಿತೆಗಳು ವಿವರಿಸಲ್ಪಟ್ಟಿವೆ. 41 ಅಧ್ಯಾಯಗಳ ಪೂರಾ ಕಥೆಯನ್ನು ಕೇಳಿದ ಜೈಮಿನಿಯು 14 ಮನ್ವಂತರಗಳ ಕಥೆಯನ್ನು ಕೇಳಬೇಕೆಂದಾಗ ಪಕ್ಷಿಗಳು, ಆಹಾ, ಈ ಪ್ರಶ್ನೆಯು ಬಹಳ ಗಹನವಾಗಿದೆ. ಆದರೂ ನಾವು ಕ್ರೌಷ್ಟುಕಿ ಮಾರ್ಕಂಡೇಯರ ಸಂವಾದವನ್ನು ಕೇಳಿರುವುದರಿಂದ ವಿಷಯಗಳನ್ನು ತಿಳಿದಿದ್ದೇವೆ, ಅವುಗಳನ್ನೇ ನಿನಗೆ ವಿವರಿಸುತ್ತೇವೆ ಎಂದು ಆರಂಭಿಸಿ ಕ್ರೌಷ್ಟುಕಿ ಮಾರ್ಕಂಡೇಯ ಸಂವಾದವನ್ನೇ ಅನುವಾದ ಮಾಡಿ ಜೈಮಿನಿಗಳಿಗೆ ಉಪದೇಶಿಸಿರುತ್ತೇವೆ. ಹೀಗೆ ಮಾರ್ಕಂಡೇಯ ಪುರಾಣಾಂತರ್ಗತ ದೇವಿ ಮಹಾತ್ಮ್ಯವು ಗುರು ಶಿಷ್ಯ ಪರಂಪರೆಯಿಂದ ಉಪದಿಷ್ಟವಾಗಿ ಬಂದಿದೆ. ತಂತ್ರಶಾಸ್ತ್ರಜ್ಞರು ಈ ಪುರಾಣ ಭಾಗವನ್ನು ದೇವಿ ಪ್ರಸಾದ ಸಿದ್ಧಿಗೆ ದ್ವಾರವಾಗಿ ಮಾಡಿಕೊಂಡು ಒಂದಾನೊಂದು ವಿಶಿಷ್ಟ ರೀತಿಯಿಂದ ಇದರ ಪಾರಾಯಣ, ಪುರಶ್ಚರಣ ಹೋಮಗಳನ್ನು ಏರ್ಪಾಡು ಮಾಡಿರುತ್ತಾರೆ. ಇದನ್ನೇ ಚಂಡೀ ಪಾರಾಯಣ, ಚಂಡೀ ಹೋಮಗಳೆಂದು ಕರೆಯುತ್ತಾರೆ. ಈ ಕ್ರಮವು ಈಗಲೂ ವಿಶೇಷವಾಗಿ ಪ್ರಚಾರದಲ್ಲಿರುತ್ತದೆ. ಅದ್ವೈತ ಸಂಪ್ರದಾಯದ ಮಠಗಳಲ್ಲಿಯೂ, ಕೆಲವು ಶಕ್ತಿ ದೇವಾಲಯಗಳಲ್ಲಿಯೂ ಹಾಗೂ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಮಹಾಜನರುಗಳು ಈ ಚಂಡೀ ಯಾಗಗಳನ್ನು ನಡೆಸುತ್ತಾರೆ. 10 ಪಾರಾಯಣಗಳಿಗೆ 1 ಸಾರಿ ಹೋಮವನ್ನು ಮಾಡುವ ಕ್ರಮದಂತೆ ಇದನ್ನು ಬೆಳೆಸಿ ಶತಚಂಡೀ, ಸಹಸ್ರಚಂಡೀ ಯಾಗಗಳನ್ನು ಅಲ್ಲಲ್ಲಿ ನಡೆಸುತ್ತಾರೆ. ಈ ದುರ್ಗಾ ಸಪ್ತಶತಿ ಪಾರಾಯಣಕ್ಕಾಗಿಯೇ ಮೂಲಮಂತ್ರವನ್ನು ಸಾಂಗೋಪಾಂಗವಾಗಿ ಪರಂಪರೆಯಿಂದ ಉಪದೇಶವನ್ನು ಹೊಂದಿದ ದೀಕ್ಷಾಬದ್ಧರಾದ ಋತ್ವಿಜರಿರುತ್ತಾರೆ. ಅಂಥವರಿಂದಲೇ ಪಾರಾಯಣಾದಿಗಳನ್ನು ನಡೆಸಬೇಕೆಂಬ ನಿಯಮವಿದೆ. ದೇವಿಯ ಆರಾಧನೆಗಾಗಿಯೇ ಮೀಸಲಾದ ಕೆಲವು ತಾಂತ್ರಿಕ ಪೂಜಾ ವಿಧಾನಗಳಿವೆ. ಇವುಗಳಲ್ಲಿ ಮುಖ್ಯವಾದದ್ದು ಶ್ರೀಚಕ್ರಾರ್ಚನೆಯು. ಶ್ರೀಚಕ್ರದಲ್ಲಿಯೂ ಮೇರುಪ್ರಸ್ಥ, ಭೂಪ್ರಸ್ಥಗಳೆಂಬ ವಿಭಾಗವುಂಟು. ಶ್ರೀ ಶಂಕರಾಚಾರ್ಯರ ಕೃತಿಯೆಂದು ಪ್ರಸಿದ್ಧವಾಗಿರುವ ಸೌಂದರ್ಯ ಲಹರಿ ಎಂಬ ಸ್ತೋತ್ರದಲ್ಲಿ ಕೆಲವು ದೇವಿ ಆರಾಧನಾ ಕ್ರಮಗಳ ವಿವರವಿದೆ. ಹೆಚ್ಚಿನ ವಿಚಾರಗಳನ್ನು ತಂತ್ರಗ್ರಂಥಗಳಿಂದಲೂ ತಂತ್ರಶಾಸ್ತ್ರಜ್ಞರಿಂದಲೂ ಅರಿತುಕೊಳ್ಳಬೇಕು. ಆದರೆ ಇದೇ ದುರ್ಗಾ ಸಪ್ತಶತಿಯನ್ನು ವೈದಿಕ ಪುರಾಣಿಕ ಮಾರ್ಗಗಳೆರಡಕ್ಕೂ ಹೊಂದಿಸಿಕೊಂಡು ಪಾರಾಯಣ ಹೋಮಾದಿಗಳನ್ನು ನಡೆಸುವುದು ಈಗ ರೂಢಿಯಲ್ಲಿದೆ. ಅದರಂತೆ ವೈದಿಕವಾದ ದುರ್ಗಾ ಸೂಕ್ತ, ಶ್ರೀ ಸೂಕ್ತ, ಸರಸ್ವತಿ ಸೂಕ್ತ, ರಾತ್ರಿ ಸೂಕ್ತ, ಆಂಬ್ರಣಿ ಸೂಕ್ತಗಳನ್ನು ಪಠಿಸುವುದು. ಶ್ರೀ ಸೂಕ್ತ ವಿಧಾನದಿಂದ ದುರ್ಗಾದೇವಿಯನ್ನು ಪಾರಾಯಣ ಗ್ರಂಥವನ್ನು ಪೂಜಿಸುವುದು, ಮೂಲ ಮಂತ್ರವನ್ನು ಜಪ ಮಾಡಿಕೊಳ್ಳುವುದು, ಪೂರ್ವೋತ್ತರಾಂಗನ್ಯಾಸಗಳೊಡನೆ ಸಪ್ತಶತಿಯನ್ನು ಪಾರಾಯಣ ಮಾಡುವುದು, ದುರ್ಗಾ ಸ್ತೋತ್ರಗಳನ್ನು ಹೇಳಿಕೊಳ್ಳುವುದು, ಶ್ರೀ ಲಲಿತಾ ಸಹಸ್ರನಾಮ ತ್ರಿಶತಿಗಳಿಂದ ದೇವಿಗೆ ಕುಂಕುಮಾರ್ಚನೆ ಮಾಡುವುದು, ವೈದಿಕ ಸ್ಮಾರ್ತ ಪ್ರಯೋಗ ಕ್ರಮದಿಂದ ಅಗ್ನಿಯಲ್ಲಿ ಸಪ್ತಶತಿ ಮಂತ್ರಗಳನ್ನು ವಿಭಾಗಾನುಗುಣವಾಗಿ ಪಠಿಸಿ ಪಾಯಸ, ಚರುಗಳಿಂದ ಹೋಮ ಮಾಡುವುದು, ಕುಮಾರಿ ಪೂಜೆ, ಸುವಾಸಿನಿ ಪೂಜೆಗಳನ್ನು ನೆರವೇರಿಸಿ ಯಾಗವನ್ನು ಪೂರೈಸುವುದು. ಹೀಗೂ ದೇವಿ ಭಕ್ತರಲ್ಲಿ ಅನುಷ್ಠಾನ ಕ್ರಮವು ನಡೆದು ಬಂದಿದೆ. ಮುಖ್ಯವಾಗಿ ಸಪ್ತಶತಿಯು ಪೌರಾಣಿಕವಾದ ಆದ್ದರಿಂದ ವೈದಿಕ ತಾಂತ್ರಿಕ ವಿಧಾನಗಳಲ್ಲಿ ಯಾವುದಾದರೊಂದರ ಚೌಕಟ್ಟಿನಲ್ಲಿಯಾದರೂ ದೇವಿಯನ್ನು ತೃಪ್ತಿಗೊಳಿಸಬಹುದಾಗಿದೆ. ವೈದಿಕ ದೀಕ್ಷಾ ವಿಧಾನವು ಸಾತ್ವಿಕವಾಗಿದ್ದು ದಕ್ಷಿಣಾಚಾರವೆಂದು ಕರೆಯಲ್ಪಡುತ್ತದೆ. ಈ ವಿಧಾನವು ಯಾವಾಗಲೂ ಅಪಾಯರಹಿತವಾಗಿರುತ್ತದೆ. ಸಿದ್ಧಿಯು ಸ್ವಲ್ಪ ತಡವಾಗಬಹುದಾದರೂ ವ್ಯವಹಾರಕ್ಕೆ ಹೊಂದಿಕೊಂಡಿರುವುದರಿಂದ ಸರ್ವರಿಗೂ ಅನುಕರಣೀಯವಾಗಿರುತ್ತದೆ.
ದೇವಿಯ ಉಪಾಸನೆಯನ್ನು ಕಾಮ್ಯವಾಗಿ ಅನುಷ್ಠಿಸುವಾಗಲೂ ಶ್ರೀ ಶಂಕರ ಭಗವತ್ಪಾದರ ವೇದಾಂತೋಪದೇಶಗಳಿಗೆ ವಿರೋಧವಾಗದಂತೆ ಇರಬೇಕಾದರೆ ದಕ್ಷಿಣಾಚಾರ ಮಾರ್ಗವೇ ತಕ್ಕದ್ದಾಗಿರುತ್ತದೆ. ಒಂದು ವೇಳೆ ಫಲಾಪೇಕ್ಷೆ ಇಲ್ಲದೆ ಅನುಷ್ಠಾನ ಮಾಡುವುದಾದರೂ ಈ ದಕ್ಷಿಣಾಚಾರ ಮಾರ್ಗವು ಚಿತ್ತಶುದ್ಧಿಯನ್ನು, ಜ್ಞಾನಕ್ಕೆ ತಕ್ಕ ಯೋಗ್ಯತೆಯನ್ನು ಅನುಗ್ರಹಿಸುತ್ತದೆ. ಆಗ ದೇವಿಯೇ ಉಮೇಯಾಗಿ ಇಂದ್ರನಿಗೆ ಉಪದೇಶಿಸಿದಂತೆ ನಮಗೂ ಬ್ರಹ್ಮವಿದ್ಯೆಯನ್ನು ಕರುಣಿಸಿ ಮುಕ್ತಿಯನ್ನು ನೀಡುತ್ತಾಳೆ. ಅಂತೂ ದೇವಿಯ ಆರಾಧನೆಯು ಭೋಗ ಮೋಕ್ಷಗಳೆಂಬ 2 ಪುರುಷಾರ್ಥಗಳನ್ನು ನೀಡುವುದಾಗಿರುತ್ತದೆ. ಹೀಗೆ ದೇವಿಯ ಮಹಾತ್ಮ್ಯವು ಅನಂತವಾಗಿದೆ. ಸದ್ಯಕ್ಕೆ ನಾವು ಹೆಚ್ಚಿನ ಮಂತ್ರ, ತಂತ್ರ, ಯಂತ್ರಗಳ ವಿಶೇಷ ವಿಜ್ಞಾನವನ್ನು ಹುಡುಕಿಕೊಂಡು ಹೋಗುವುದಕ್ಕಿಂತಲೂ ಕೇವಲ ಭಕ್ತಿ ಮಾರ್ಗದಿಂದ ದೇವಿಯ ಆರಾಧನೆಯನ್ನು ನಮಗೆ ಸಾಧ್ಯವಾಗಬಹುದಾದ ಕ್ರಮದಿಂದ ಕೈಗೊಂಡು ಆಕೆಯ ಪ್ರಸಾದಕ್ಕೆ ಪಾತ್ರರಾಗಲು ಯತ್ನಿಸಬೇಕು. ಅದಕ್ಕೆ ಮುಂಚೆ ಆ ದೇವಿಯು ಯಾರು, ಆಕೆಯ ಅವತಾರಗಳು ಯಾವುವು, ಅವಳ ಶಕ್ತಿಗಳೇನು, ಮಹಿಮೆಯೇನು ಎಂಬುದನ್ನು ತಿಳಿಯಲು ಈ ದೇವಿ ಮಹಾತ್ಮ್ಯವನ್ನು ಓದಬೇಕು. ಮತ್ತೆ ಮತ್ತೆ ಓದಿದರಂತೂ ದೇವಿಯಲ್ಲಿ ಭಕ್ತಿಯು, ಶ್ರದ್ಧೆಯು ಬೆಳೆಯುತ್ತಾ ಹೋಗುವುದು. ಆದ್ದರಿಂದ ದೇವಿ ಭಕ್ತರ ಉಪಯೋಗಕ್ಕಾಗಿ ಇನ್ನು ಮುಂದೆ ದೇವಿ ಮಹಾತ್ಮ್ಯವನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಶ್ರೀ ಜಗದಂಬಾರ್ಪಣಮಸ್ತು.